ಕರ್ನಾಟಕ ಕರಾವಳಿಯಲ್ಲಿ ಸಮುದ್ರ ಮೀನುಗಾರಿಕೆ ಆರಂಭಗೊಂಡಿದೆ. ಮಳೆಗಾಲದ ಕಡ್ಡಾಯ ರಜೆ ಅವಧಿ ಮುಗಿದ ಬಳಿಕ ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳು ಮತ್ಸ್ಯ ಬೇಟೆಗೆ ಸಮುದ್ರಕ್ಕೆ ಇಳಿದಿವೆ. ಮಂಗಳೂರಿನ ಹಳೆ ಬಂದರಿನ ದಕ್ಕೆಯಿಂದ ಟ್ರಾಲ್ ಬೋಟ್ಗಳು ಹೊಸ ನಿರೀಕ್ಷೆಯೊಂದಿಗೆ ಮೀನುಗಾರಿಕೆ ನಡೆಸುವ ನಿಟ್ಟಿನಲ್ಲಿ ಆಳ ಸಮುದ್ರದತ್ತ ತೆರಳಿವೆ. ಈ ಬಾರಿಯ ಋತು ಉತ್ತಮವಾಗಿರಲಿ ಎನ್ನುವ ನಿರೀಕ್ಷೆಯೊಂದಿಗೆ ತೆರಳಿರುವ ಬೋಟ್ಗಳು ದಕ್ಕೆಗೆ ವಾಪಸ್ಸಾಗಲು 7-8 ದಿನಗಳು ಬೇಕಾಗಬಹುದು. ಇನ್ನು ಸಮುದ್ರದಲ್ಲಿ ಮತ್ಸ್ಯ ಸಂಪತ್ತು ಯಾವ ರೀತಿ ಇದೆ ಎನ್ನುವುದನ್ನು ಆಧರಿಸಿ ಇತರ ಬೋಟ್ ಕೂಡ ಸಮುದ್ರಕ್ಕೆ ಇಳಿಯಲಿವೆ ಎಂದು ಮೀನುಗಾರರು ತಿಳಿಸಿದ್ದಾರೆ.